ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಹಾಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋದೊಂದಿಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾ, ಹಾಗೆ ಇವತ್ತಿನ ವಿಡಿಯೋ ಅಂತೂ ಪೂಜೆಯಿಂದ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಸ್ವಲ್ಪ ಚೆನ್ನಾಗೇ ಆಯಿತು ಇವತ್ತು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಹಾಗೆ ಇವತ್ತು ಸಂಡೇ ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇನ್ನು ಬ್ರೇಕ್ಫಾಸ್ಟು ಸಹ ಈಗ ಪೂಜೆ ಆದಮೇಲೆ ಮಾಡಿದೆ. ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಸೊ ಬೇಗ ಆಗುತ್ತಲ್ಲ, ಇನ್ನು ಮಕ್ಳಿಗೆಲ್ಲ ಬೇಗ ಕೊಡಬೇಕಲ್ಲ ಅಂದ್ಬಿಟ್ಟು ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ಮೇಲೆ ಈಗ ನಾನು ಬ್ರೇಕ್ಫಾಸ್ಟ್ ತಿಂದು ಇನ್ನು ನಮ್ಮ ಪಾಪುಗೂ ಸಹ ಮಲಗಿಸ್ಬೇಕು. ಇನ್ನು ಅವಳಿಗೆ ಮಲಗಿಸಿ ಆಮೇಲೆ ಅಡುಗೆ ಮಾಡಬೇಕು. ಆಲ್ರೆಡಿ ಟೈಮ್ ಬಂದು 1 o'clock ಆಗೋಗಿದೆ. ಇನ್ನು ಅಡುಗೆ ಸಹ ಮಾಡಬೇಕು. ನಾನು ಈ ಸತಿ ಕಾರ್ತಿಕ್ ಸೋಮವಾರ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಏನಾದರೂ ಸ್ವೀಟ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗೆ ಬಾಗಿಲಲ್ಲೂ ಸಹ ದೀಪ ಎಲ್ಲ ದಿನ ಹಚ್ತೀವಲ್ಲ, ಹಾಗೆ ಹಚ್ಚಿದ್ದೀನಿ. ಇವತ್ತು ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತಿನ ವ್ಲಾಗ್ ಎಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಇನ್ನು ವೀಡಿಯೋನ ಸಹ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸಂಜೆ ಮಸಾಲೆ ಪೂರಿ ತಂದಿದ್ರು, ಅದನ್ನು ತಿಂತ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಮತ್ತೆ ಈವ್ನಿಂಗಿಂದ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಮತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಅಡುಗೆ ಮಾಡೋಣ ಪಾಪುಗೆ ಮಲಗಿಸಿ ಅಂತ ಅಂದವಳು. ಪಾಪು ಜೊತೆ ಹೋಗಿ ನಾನು ಮಲ್ಕೊಬಿಟ್ಟಿದ್ದೆ. ಸೊ ಹಾಗಾಗಿ ಅಡುಗೆ ಎಲ್ಲ ಏನೂ ಮಾಡಿರಲಿಲ್ಲ. ಈವ್ನಿಂಗವರು ಇವರು ನೋಡಿ ಏನು ಕೆಲಸ ಅಂತ ಕೆಲಸ ಮಾತಾಡಿ ನೋಡೋಣ. ಮಾತಾಡಿ ಹಿಂಗೆ ಹಾಕ್ಬಿಡ್ತೀನಿ ನಾನು, ಏನಿಲ್ಲ ಊರ ಯಾಕಸ ದಿವಾಲ್ ಹೊಂಡಿಂಗ್ ಎಟ್ಲಾಸ್ತಾನ ಆತ. ಜೋರು ಮಳೆ. ಇವನವನಲ್ಲ ನಮ್ಮವನು. ಇಲ್ಲೋಡಿ ಹೆಂಗ್ ಕುಂತವನೆ. ಜೋರು ಮಳೆ ಏರೇ ಅಂತ ಚಲ. ಎಷ್ಟು ಜೋರು ಮಳೆ ಅಂದರೆ ನೋಡಿ. ಲೈಟಿಂಗ್ಸ್ ಎಲ್ಲ ತೆಗೆದು ಬಿಡಬೇಕು. ನಾಳೆ ಬೆಳಗ್ಗೆ ತೆಗೆದು ಬಿಡಬೇಕು. ನೋಡಿ ನಮ್ಮ ಬ್ರೂನು ನಡುತ್ತಿದ್ದಾನೆ. ನೋಡಿ ಇವನಿಗೆ ಅಂತ ಇದೊಂದು ಕಂಬಳಿ ಥರ ಹಾಕಿರ್ತೀವಿ. ಇವನು ಇದ್ರ ಮೇಲೆ ಮಲಗಿರ್ತಾನೆ. ಇಲ್ಲಿ ಗೇಟ್ ಹಾಕ್ಬಿಟ್ಟಿರ್ತೀವಿ. ಸೊ ಕೂತ್ಕೊಳ್ಳೋ ಇಲ್ಲಿ ಇರ್ತಾನೆ. ಬಾಯ್. ಇನ್ನು ಹಾಗೆ ಮಕ್ಕಳು ಸಹ ಸ್ವಲ್ಪ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ತಿಂಡಿನ ತಿಂತಾಯಿದ್ರು, ಮಿಕ್ಸ್ಚರ್ನ ಹಾಕ್ಕೊಂಡು. ಇನ್ನು ನೋಡಿ ನನ್ನ ಮಗ ತಿಂತಾಯಿದ್ರೆ ಇನ್ನು ನನ್ನ ಮಗಳು ತಿನ್ನೋದು ಇಲ್ಲ, ಅವನಿಗೂ ತಿನ್ನೋಕ್ಕೆ ಬಿಡಲ್ಲ ಅಂತ ಅಂತಾಳೆ. ಆದರೂ ತುಂಬ ತೀಟೆ ಆಗಿದ್ದಾಳೆ. ಕೆಳಗೆ ಬಿದ್ದಿದ್ದು ಮಾತ್ರ ಹಾಯ್ಕೊಂಡು ತಿಂತಾಳೆ ಅಷ್ಟೇ. ಬಟ್ಲಲ್ಲಿ ಹಾಕ್ಕೊಟ್ಟಿದ್ದು ಏನೂ ತಿನ್ನಲ್ಲ ಅವಳು. ಇನ್ನು ಹಾಗೆ ನಾವು ಸ್ವಲ್ಪ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಇಬ್ಬರು ಮೋಮೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮೋಮೋಸ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನು ಸ್ಟಫಿಂಗ್ಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನು ಇವರು ಅದಕ್ಕೆ ಸ್ವಲ್ಪ ಮಶ್ರೂಮ್ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಸಹ ಕಟ್ ಮಾಡಾಕ್ತಾಯಿದ್ದಾರೆ. ಇನ್ನು ಸ್ಟಫಿಂಗ್ ಸಹ ರೆಡಿ ಆಯಿತು. ಇನ್ನು ಹಾಗೆ ನಾನು ಸಹ ಹಿಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಿಟ್ಟನ್ನು ಸಹ ಕಲಿಸ್ತಾ ಇದ್ದೆ. ಇನ್ನು ನಾನು ಈ ಕಡೆ ಕಲಿಸ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರು ಸ್ವಲ್ಪ ಮಶ್ರೂಮ್ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡಿಕೊಂಡ್ರು ಸ್ಟಫಿಂಗ್ದು. ಹಾಗೆ ಮಶ್ರೂಮು ಸಹ ನಾನು ಒಂಥರ ಇರುತ್ತೆ ಅಂದ್ಕೊಂಡಿದ್ದೆ ಹಾಕಿದ್ರೆ, ಆದರೂ ಪರವಾಗಿಲ್ಲ. ಪನ್ನೀರೆಲ್ಲ ಹಾಕಿದ್ವಲ್ಲ, ಸ್ವಲ್ಪ ಎಲ್ಲ ಬ್ಯಾಲೆನ್ಸ್ ಆಗಿ ಸಖತ್ತಾಗಿ ಬಂದಿತ್ತು ಮೋಮೋಸು. ನಾವು ಫಸ್ಟ್ ಒಂದು ಸತಿ ಟ್ರೈ ಮಾಡಿದ್ವಿ. ಆವಾಗ ಈ ಸ್ಟೀಮರ್ ಥರ ನಾವೇ ಮಾಡಿಬಿಟ್ಟು ಹಬೆಯಲ್ಲಿ ಪಾತ್ರೆ ಇಟ್ಬಿಟ್ಟು, ಜಾಲರಿ ಥರ ಪಾತ್ರೆ ಇಟ್ಬಿಟ್ಟು ಅದ್ರಲ್ಲಿ ಮಾಡಿದ್ವಿ. ಅದೇನು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಆದರೆ ಈ ಸತಿ ಮಾಡಿದ್ದು ಮಾತ್ರ ಸಖತ್ತಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಮೋಮೋಸು. ಅಂದರೆ ಮಕ್ಳಿಗೂ ಸಹ ಇಷ್ಟ ಆಯಿತು, ಇನ್ನು ಸಂತೂರ್ಗೂ ಸಹ ಹಾಗೆ ಇಷ್ಟ ಆಯಿತು.
ಅದಕ್ಕೊಂದು ಕಲ್ತು ಏಯ್ ಚಿಕ್ಕದರಿ ಇನ್ನೊಂದು ತಗೋಬೇಕಿತ್ತು. ಇಷ್ಟೊಂದು ಚಿಕ್ಕದ ಇಷ್ಟಿದ್ರೆ ಸಾಕಲ್ವಾ? ಇನ್ನೂ ಒಂದು ಐತೆ ಅದ್ರದ್ದು ಹಾಕೋದು ದೊಡ್ಡದು ತಗೋಬೇಕಿತ್ತು. ಇನ್ನು ಹಾಗೆ ನಾವು ಲಟ್ಟಿಸ್ಬೇಕಾದ್ರೆ ಮೋಮೋಸ್ಗೆ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟಂತ ಚಿಕ್ಕ ಚಿಕ್ಕದು ಮಾಡ್ತೀಯೋ ಒಟ್ಟಿಗೆ ಒಂದು ದೊಡ್ಡದು ಲಟ್ಟಿಸ್ಬಿಡು, ಪೂರಿ ಕಟರ್ ಇದೆಯಲ್ಲ ಅದ್ರಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದು ತೊಗೊಬಂದರು. ಅದು ನೋಡಿದ್ರೆ ಇಷ್ಟಿಷ್ಟೇ ಚಿಕ್ಕದಾಗಿ ಬರ್ತಾಯಿದ್ವು. ಇನ್ನು ಅಯ್ಯೋ ಅಷ್ಟು ಚಿಕ್ಕದ ಬೇಡ ಅಂತ ಅಂದ್ಬಿಟ್ಟು ನಾನು ಹಾಗೆ ನಾರ್ಮಲಾಗಿ ಲಟ್ಟಿಸ್ಬಿಟ್ಟು ಇನ್ನು ಕೈಯಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ಅದು ಇಷ್ಟು ಚಿಕ್ಕದಾಗಿ ಪುಟಾಣಿಯಾಗಿ ಬಂದಿದೆ ಅಂದರೆ ಒಳ್ಳೆ ಗೋಲಿ ಸೈಜ್ ಇದೆ ಅಷ್ಟೇ ಅದರಲ್ಲಿ ಮಾಡಿದ್ದು ಮೋಮೋಸು. ನನಗಂತೂ ನಗುನೇ ಬಂದುಬಿಡ್ತು ಅಷ್ಟು ಚಿಕ್ಕ ಮೋಮೋಸ್ನ ನೋಡಿ. ಇನ್ನು ಎಗ್ ಬಾಯ್ಲರ್ ತಂದಿದ್ರು, ಹಾಗಾಗಿ ನಾವು ಮೋಮೋಸ್ನ ಅದರಲ್ಲೇ ಇಡೋಣ ಅಂತ ಅಂದ್ಬಿಟ್ಟು ಇನ್ನು ಸುಮ್ಮನೆ ಪಾತ್ರೆ ಎಲ್ಲ ಮಾಡ್ಕೊಂಡು ಇನ್ನೆಂತಕ್ಕೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಮಾಡಿದ್ವಿ. ಅದರಲ್ಲಂತೂ 5 ಮಿನಿಟ್ಸ್ಗೆಲ್ಲ ಮೋಮೋಸು ಸ್ಟೀಮಾಗಿ ಹೋಗ್ಬಿಡ್ತಾಯಿತ್ತು. ಅದರ ಟೇಸ್ಟು ಸಹ ಸಖತ್ತಾಗಿ ಬಂದಿತ್ತು, ನೀಟಾಗಿ ಸಹ ಬೆಂದಿತ್ತು. ನಾವು ಹೇಗಾಗುತ್ತೋ ಏನೂ ಆಗಲ್ವೇನೋ ಅಂದ್ಕೊಂಡು ಟ್ರಯಲ್ ನೋಡಿದ್ವಿ ಅಷ್ಟೇ. ಹೇಗಿದೆ ಮೋಮೋಸ್? ಎಲ್ಲಿಯೇ ಚೆನ್ನಾಗಿದೆ ಚೆನ್ನಾಗಿದೆ ಆಯ್ತಾ ಕಾರ್ ತೊಗೊಂಡಾಕ ಮೋಮೋಸ್ ತಿಂತಾ ಇದ್ದೀವಿ. ಹೆಂಗಿದೆ ಮೋಮೋಸ್? ಚೆನ್ನಾಗಿದೆಯಾ? ಸೊಕ್ಕದಾಗದು. ಎಷ್ಟು ನಾನೇ ಮಾಡಿದ್ದು.